1857 ಭಾರತ ಕ್ರಾಂತಿವೀರ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರ ನಾಡಿಗೆ ಹಾರ್ದಿಕ ಸ್ವಾಗತ. ಶ್ರೀ ಗುರು ಬಸವಲಿಂಗಾಯ ನಮಃ. ಓ, ಶ್ರವಣಕುಮಾರನ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಯಲ್ಲಿ ನಾವು ನೋಡ್ಬೋದು. ವೃದ್ಧ ತಂದೆ ತಾಯಿಯರನ್ನು ಶ್ರವಣಕುಮಾರ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದಶರಥ ಮಹಾರಾಜ ಅವನಿಗೆ ಶ್ರವಣಕುಮಾರನಿಗೆ ಬಿಲ್ಲಿನಿಂದ ಹೊಡೆದು ಸಾಯಿಸಿದಾಗ ಶ್ರವಣಕುಮಾರನ ತಂದೆ ತಾಯಿಗಳು ಪುತ್ರ ಶೋಕದಿಂದ ನೀನು ಮರಣ ಹೊಂದು ಅಂತ ದಶರಥನಿಗೆ ಒಂದು ಶಾಪನ ಕೊಡ್ತಾರೆ. ಆ ಕಥೆಯನ್ನು ಹೇಳುವ ಕೆತ್ತನೆಯೂ ಸಹ ಇಲ್ಲಿದೆ. ಕನ್ಫ್ಯೂಷನ್ ಆಗುತ್ತೆ ನನಗೀಗ. ಸುರ್ಪುರು ಶಾಪೂರು ಎರಡು ಊರುಗಳ ಮಧ್ಯೆ. ಹೌದಾ? ಯಾವುದು ಇದು ಗುಡಿ? ಯಾವಾಗ ಓಪನ್ ಆಗತ್ತಾ? ಬೆಳಗ್ಗೆ. ಹೌದಾ? ಸರಿ, ಹೋಯ್ ಬಾ. ಹೋಗುವಾಗ ಏನು ಗದ್ದಲ ಇದ್ದಿಲ್ಲ, ಬಟ್ ಇವಾಗ ನೋಡಿದರೆ ಸಿಕ್ಕಾಪಟ್ಟೆ ಗದ್ದಲ ಇದೆ. ಊರೊಳಗೆ ಬಂದರೆ ಏನಪ್ಪ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಇವನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಆದರೆ ಒಂದು ಊರಿನ ಸೊಗಡನ್ನು ತೋರಿಸ್ಬೇಕಂತ ಅಂದ್ಕೊಂಡ್ರೆ ಅದೆಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ಬರಲೇಬೇಕು. ಎಷ್ಟಂತಣ್ಣ? 1200. फाइनल कितने के? तो फाइनल 1 मिनट भैया दे देंगे. 1000 ज़्यादा होता है. थोड़ा कम कर लो. क्या देते हैं? 400 देते. वो बड़े वाला रिंग लाइट है ना? लाइट बड़ा वाला है मतलब वो हाइट उसका जाता ऊपर. वो जाते हैं. 400 देते क्या? 400 में नहीं आता ना. फाइनल रेट बोल दो. लेके जाओ. तू भी कम करना, व्यापार करने के. तू 50 कम करो, वो दे दो. आपने बोला ना फाइनल 600. फाइनल मैं बोल रहा हूँ. नको राइडिंग करते हो भैया ना? हाँ, राइडिंग करता हूँ. वीडियो बनागा भाई, जब तू बोलेगी ना यूट्यूब चैनल. हाँ, यूट्यूब चैनल है. थोड़ा डिस्काउंट तो कर लो. मोटरसाइकिल कौन सी? वहाँ पे NS KTM अपाचे है. हाँ, 10 ರೂಪಾಯಿ ಕಮ್ಮಿ. ಎಳ್ನೀರು ಎಲ್ಲಿ ಕುಡ್ದೆ ನಾನು? ಅಲ್ಲಿ ಕುಡ್ದೆ. ಅಲ್ಲೇ ಎಳ್ನೀರು ಕುಡಿ. ಏನು ಗುರು ಇದು ಟೆಂಪಲ್ಲು ಸಖತ್ತಾಗಿದೆ. ನಿಜ ಹೇಳ್ತಾ ಇದ್ದೀನಿ, ಬೆಂಕಿಯಾಗಿದೆ. ಆ ಟೆಂಪಲ್ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಅಲ್ಲಿ ಕೋಟೆ ಇದೆ, ಟೆಂಪಲ್ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ಲಾ? ಕ್ರಿಶ್ಚಿಯನ್ ಟೆಂಪಲು. ಓಕೆ, ಕ್ರಿಶ್ಚಿಯನ್ ಟೆಂಪಲ್ ಇದೆ. ಮೆಟ್ಲುಗಳು ಸಖತ್ತಾಗಿದೆ. ವಾವ್. ಎಳ್ನೀರು ಕುಡ್ಕೊಂಡು ಮೆಟ್ಲಲ್ಲಿ ಹೇರಿ 2 ಎಳ್ನೀರು ಕೊಂಡು 2 ಯಾವ ದೇವಸ್ಥಾನ ನೀವು? ತಿರುಪತಿನ? ಕೃಷ್ಣಂದಲ್ಲ. ಸೊ ಈ ದೇವಸ್ಥಾನದ ಮುಂದೆ ಚೆನ್ನಾಗಿರ್ತಕ್ಕಂಥ ಒಂದು ಕಲ್ಯಾಣಿ ಇದೆ. ಸಖತ್ತಾಗಿದೆ. ನೀರಂತೂ ಫುಲ್ ಇದ್ದಾವೆ. ಅದರೊಳಗೆ ಒಂದು ಕಟ್ಟಡ ಇದೆ. ಕಟ್ಟಡ ನೀರೊಳಗೆ ಮುಳುಗೋಗಿದೆ. ಅದು ಯಾವ ಪರ್ಪಸ್ಸಿಗೆ ಆ ಕಟ್ಟಡನ ಕಟ್ಟಿದ್ರೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ಸುರಪುರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇನ್ನು ಎಷ್ಟು ದೇವಸ್ಥಾನಗಳಿದಾವೆ ಗೊತ್ತಿಲ್ಲ, ಬಟ್ ದಾರಿ ಮಧ್ಯೆ ಇದ್ದ ಕಾರಣ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ವಿ. ಸೊ ಇದ್ರ ಇತಿಹಾಸದ ಬಗ್ಗೆ ಏನೂ ಬೇಡ, ಬಟ್ ಚೆನ್ನಾಗಿದೆ ನೋಡಲಿಕ್ಕೆ. ಬಂದು ನೋಡ್ಕೊಂಡು ಹೋಗಿ. ಸಖತ್ತಾಗಿದೆ ಮಾತ್ರ ದೇವಸ್ಥಾನ. ತುಂಬ ದೂರದಿಂದ ನೋಡಿದ ಈ ದೇವಸ್ಥಾನ ತುಂಬ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತು. ಅದಕ್ಕೋಸ್ಕರ ಇಷ್ಟೊಂದು ಮೆಟ್ಟಿಲುಗಳನ್ನು ಏರ್ತಾ ಈ ದೇವಸ್ಥಾನ ನೋಡ್ಬೇಕಂತ ಅನ್ನಿಸ್ತು. ಸೊ ಈ ದೇವಸ್ಥಾನ ಸುರಪುರದಲ್ಲಿ ಬರುತ್ತೆ. ವೆಂಕಟೇಶ್ವರ ದೇವಸ್ಥಾನ ಅಂತ
ಹೇಳಿದರು. ಇದರ ಇತಿಹಾಸದ ಬಗ್ಗೆ ಏನು ಬೇಡ, ಸುಮ್ಮನೆ ದೇವಸ್ಥಾನ ನೋಡ್ಕೊಂಡು ವಾವ್, ಏನಿಲ್ಲ ಆ ಚಿತ್ರಗಳನ್ನು ನೋಡೇ ಈ ದೇವಸ್ಥಾನ ನೋಡ್ಬೇಕು ಅನ್ನಿಸ್ತು. ತುಂಬ ಮೇಲ್ಗಡೆ ಇದೆ ಅಲ್ಲ, ಇಲ್ಲಿಂದ ರಾಜರ ದರ್ಬಾರ್ ಕಾಣುತ್ತೆ ಅಂತ ಹೇಳಿದ್ರು. ಅಲ್ಲಿದೆ ಅಲ್ಲ, ಅರಮನೆ ಇದೆ ಗುರು. ಓ ಮೈ ಗಾಡ್, ರಾಜರ ಅರಮನೆ, ದೊರೆಗಳ ಅರಮನೆ ಅಲ್ಲಿದೆ. ಇದೆ, ಮೇ ಬಿ ಇದೇ ಇರ್ಬೇಕು. ವಾವ್, ಹಳೆ ಕಾಲದ್ದು ಸಖತ್ತಾಗಿದೆ. ತುಂಬ ಖುಷಿ ಆಗುತ್ತೆ ಈ ಥರದನ್ನೆಲ್ಲ ನೋಡಿದಾಗ. ನಾ ಹೇಳಿದ್ನಲ್ಲ, ಇತಿಹಾಸದ ಬಗ್ಗೆ ಏನು ಬೇಡ, ಸರಿ ಸುಮಾರು 200-300 ವರ್ಷದ ಹಳೆದಂತರೂ ದೇವಸ್ಥಾನ. ವಾವ್, ಇದನ್ನು ಈ ಗರುಡಗಂಬ ನೋಡಿ ನಾನು ಅಂದ್ಕೊಂಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ, ಬಟ್ ಆದರೆ ಕೃಷ್ಣ ಇದ್ದಾನೆ, ವೇಣುಗೋಪಾಲ ಸ್ವಾಮಿ. ತಿರುಪತಿ ಅಲ್ಲ, ತಿರುಪತಿನೂ ಓಕೆ, ಇದು ಒಂದೇ ಅಲ್ಲ, ಬಟ್ ದೇವಸ್ಥಾನದ ಬಾಗಿಲು ಹಾಕಿದೆ, ನೋಡೋಕ್ಕಾಗಲಿಲ್ಲ, ದರ್ಶನ ತಗೊಳಕ್ಕಾಗಲಿಲ್ಲ. 2, 4, 6, 8, 10, 12, 14, 15, 16, 17, 20. ವೆಂಕಟೇಶ್ವರ ಯಾಕಪ್ಪ ದರ್ಶನ ಕೊಡಲಿಲ್ಲ? ಮೇ ಬಿ ಈವ್ನಿಂಗ್ ಓಪನ್ ಆಗ್ಬೋದೇನೋ. ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ, ನಿಜ ಹೇಳ್ತಾ ಇದ್ದೀನಿ, ತುಂಬ ಮಸ್ತ್ ಇದೆ ವೇಣುಗೋಪಾಲ ಸ್ವಾಮಿ. ಸೊ ಈ ಕಡೆ ಆಕಳು, ಹಸು, ಈ ಕಡೆ ಆನೆ, ಎರಡನ್ನು ಒಂದದರಲ್ಲೇ ಕಾಣೋ ಥರ ಕೆತ್ತದ್ದು ನಮ್ಮ ಕಡೆ ವಿಶೇಷ. ಸೊ ಕೃಷ್ಣನ ಲೀಲೆಗಳು, ಗೋಪಿಕಾ ಸ್ತ್ರೀಯರ ಜೊತೆ ಆಡ್ತಾ ಇರೋದು ಕೃಷ್ಣ. ರಾಮಂದು ಸಹ ಇಲ್ಲಿ ಕೆತ್ತಿದ್ದಾರೆ. ರಾಮನು ಇದ್ದಾನೆ, ಕೃಷ್ಣನು ಇದ್ದಾನೆ. ಸೊ ದ್ವಾರಪಾಲಕರು ಜಯ ವಿಜಯ. ಹಾಗೂ ಇಲ್ಲೊಂದು ಆಮೆ, ಒಂದು ಮೀನು, ಅದು ಉಸಿರುವಳ್ಳಿನ, ಸಿಂಹನ, ಹುಲಿ, ಮೇ ಬಿ ಹುಲಿ ಅದು. ಸೊ ಗಣೇಶ, ಹುಲಿ, ನರಸಿಂಹ ಅವತಾರ. ವೈಷ್ಣವ ದೇವಾಲಯ ಆದ ಕಾರಣ ಈ ತರಹದ ಕೆತ್ತನೆಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಶೇಷಶಯನ, ಸೊ ತಿರುಪತಿ, ಇವೆಲ್ಲ ತಿರುಪತಿ. ಇಲ್ಲಿ ನರಸಿಂಹ, ಇಲ್ಲಿ ಕೂಡ ವಿಷ್ಣು, ಅಲ್ಲಿ ಕೂಡ ವಿಷ್ಣು. ಇಲ್ಲಿ ನಮ್ಮ ಪ್ರೀತಿಯ ಹನುಮಪ್ಪ. ಸೊ ಲವ್ಲಿ ಗಾಡ್, ನಮ್ಮ ಹನುಮ ಗ್ರೇಟ್. ಇಲ್ಲಿಯೂ ಸಹ ಸೊ ನೈಸ್ ಪುರಾಣ ಕಥೆಗಳು. ಇದೊಂದು ದೊಡ್ಡದೊಂದು ನಮ್ಮ ಬಾಹುಬಲಿ ಮೂವಿಯಲ್ಲಿದ್ದಂಗಿದೆ, ಚೆನ್ನಾಗಿದೆ. ಇನ್ನೇನೇನು ಕಾಣ್ಬೋದು ವಿಶೇಷವಾಗಿ ಇಲ್ಲಿ? ದೇವಸ್ಥಾನ ಹೇಗಿದ್ದರೂ ಬಾಗಿಲು ಹಾಕಿದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಇವು ರಾಜನ ಮೆರವಣಿಗೆಗೆ ಸಂಬಂಧಪಟ್ಟ ಕೆತ್ತನೆಗಳು ಅಂತ ಅನಿಸುತ್ತೆ, ನೃತ್ಯಗಳು. ಓಕೆ, ವಾವ್, ಸಖತ್ತಾಗಿದೆ ಗುರು. ಇಲ್ಲಿನೂ ಸಹ ಮೇಲ್ಕೆತ್ತನೆಗಳು, ಚಿಂದಿ. ಬನ್ನಿ ಹೋಗೋಣ, ಮುಗೀತು. ದೇವಸ್ಥಾನ ದರ್ಶನ ಆಗಲಿಲ್ಲ, ಬಟ್ ಇದ್ದಿರೋ ಇತಿಹಾಸದ ಬಗ್ಗೆ ಬೇಡ. ಸುರಪುರದಲ್ಲಿ ಬನ್ನಿ, ದೇವಸ್ಥಾನ ನೋಡ್ಕೊಳ್ಳಿ, ಸಖತ್ತಾಗಿದೆ ದೇವಸ್ಥಾನ ನೋಡಿ. ಮುಂದುಗಡೆ ಒಂದು ಕಲ್ಯಾಣಿ ಇದೆ. ಸೊ ಅಲ್ಲಿ ರಾಜ ದರ್ಬಾರ್ ಕಾಣುತ್ತೆ. ಮೇಲ್ಗಡೆ ಕೆತ್ತನೆಗಳಿದ್ದಾವಲ್ಲ ಗುರು, ಸೇಮ್ ಕನಗಿರಿನ ಹೋಲುತ್ತೆ. ಆ ಥರದ ಕೆತ್ತನೆಗಳು, ಇದರ ಆ ಥರದ ಶಿಲ್ಪ ಗಾರೆ ಶಿಲ್ಪಗಳು ಇಲ್ಲಿ ಕಾಣ್ತವೆ. ಆನೆಗಳು. ಸೊ ಆನೆಗಳನ್ನು ಯಾಕೆ ಹೊರಗಡೆ ಹಾಕ್ತಿದ್ರು, ಕೆತ್ತನೆ ಮಾಡ್ತಿದ್ರು ದೇವಾಲಯಗಳ ಮುಂದೆ ಅಂದರೆ, ಇಷ್ಟು ಆನೆಗಳು ಈ ದೇವಸ್ಥಾನಕ್ಕೆ ನಿಯೋಜನೆ ಆಗಿದ್ದಾವೆ ಅಂತ ಅರ್ಥ. ಸೊ ಈ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುವವರು ಈ ಆನೆಗಳನ್ನು ಸಹ ಇದಕ್ಕೆ ದಾನವಾಗಿ ಕೊಟ್ಟಿರ್ತಾರೆ.
ಸೊ ಎಷ್ಟು ಆನೆಗಳಿರುತ್ತವೆ ಬಳುವಳಿಯಾಗಿ ಕೊಟ್ಟಿರ್ತಾರೆ ಅಂತ ಅರ್ಥ. ಹಾಗೂ ಕಾವಲು ಕಾಯಲಿಕ್ಕೆ ಆಗಿನ ಕಾಲದಲ್ಲಿ ಆನೆಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ವಿಷ್ಣುನ ನಾವು ನೋಡ್ಬೋದು. ಆಮೇಲೆ ಈ ವಿಗ್ರಹ ಯಾವುದಂತ ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಈ ವಿಗ್ರಹ ಯಾವುದಂತ ಕಮೆಂಟ್ ಮಾಡಿ.